ಡಾಕ್ಟರ್ ಸಮೀರ್ ನಾಯ್ಕ್ ಅಂತ ಬೆಳಗಾವಿ ಕರ್ನಾಟಕದಲ್ಲಿ ಇರ್ತೀನಿ. ಇದು ನಂದು ಹೊಲ. ಬೆಳಗಾವಿಯಿಂದ ತೋಟ ಸುಮಾರು ಒಂದು 12 ಕಿಲೋಮೀಟರ್ ದೂರ ಅಂತರದಲ್ಲಿ ಇರುವಂತ ಒಂದು ತೋಟ ಇದು. ಇದಕ್ಕೆ ನಾವು ವೈಶಾಲಿ ಫಾರ್ಮ್ ಅಂತ ಹೆಸರಿಟ್ಟಿನಿ. ನಮ್ಮ ತಾಯಿ ಹೆಸರು ಇದು ವೈಶಾಲಿ ಮ್ಯಾಂಗೋ ಫಾರ್ಮ್ ಅಂತ ಹೆಸರಿಟ್ಟಿನಿ. ಈ ತೋಟ ಸುಮಾರು ಒಂದು 5.5 ಎಕರೆ ಅಷ್ಟಿದ್ದು, ಇದರಲ್ಲಿ ಸುಮಾರು 4 ಎಕರೆ ಅಷ್ಟು ನಾನು ಈ ಮಾವಿನ ಸಸ್ಯಗಳನ್ನು ನೆಟ್ಟಿದ್ದೇನೆ. ಜೂನ್ 26, 2019 ಈ ಫಸ್ಟ್ ಸಸಿ ನೆಡುವ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಅವತ್ತಿಂದ ಈಗೇನು ನೀವು ನೋಡ್ತೀರಿ, ಇದು ಒಂದು ಸುಮಾರು 6 ವರ್ಷದ ಮಾವಿನ ತೋಟ. ನಾನಿಲ್ಲಿ ಕೇಸರ್ ವೆರೈಟಿಯ ಮಾವನ್ನು ಬೆಳೀತಾ ಇದ್ದೀನಿ. ಕೇಸರ್ ಆಫ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ಕೇಸರ್ ಇದು ಪ್ರತಿ ವರ್ಷ ಫಲ ನೀಡುವಂತ ಒಂದು ಮಾವಿನ ಮರ. ಬೇರೆ ಕಂಪೇರ್ ಮಾಡಿದ್ರೆ ಈ ನಮ್ಮ ಭಾಗದಲ್ಲಿ ಆಪೂಸ್ ಮಾವಿನ ಗಿಡಕ್ಕೆ ಹೆಚ್ಚಿನ ಪ್ರಾಚೀನತೆ ಇದೆ. ಹೆಚ್ಚು ಜನರು ಆಪೂಸನ್ನು ಪ್ರೀತಿ ಪಡ್ತಾರೆ, ಎಲ್ಲರೂ ಇಷ್ಟದಿಂದ ತಿಂತಾರೆ. ಆದಾಗ್ಯೂ ಕೂಡ ನಾನು ಕೇಸರನ್ನು ತಗೊಂಡೆ. ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಇಲ್ಲಿ ಜನಕ್ಕೆ ಕೇಸರ್ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಕೇಸರ ಹಣ್ಣಿನ ರುಚಿ ತೋರಿಸ್ಬೇಕಂತ ಅದೊಂದು ಇಂಟ್ರೆಸ್ಟ್ ಇತ್ತು. ನಾನು ಸಕ್ಸೀಡ್ ಆಗಿದ್ದೀನಿ. ಸುಮಾರು ಒಂದು 3 ವರ್ಷ ಆಯ್ತು ನಮ್ಮ ಗಿಡ ಫಸಲು ನೀಡ್ತಾ ಇವೆ. ಅಂಡ್ ಇಲ್ಲಿ ಜನ ಸ್ವಾದಿಷ್ಟ ಈ ಹಣ್ಣಿನ ರುಚಿ ನೋಡಿ ಪ್ರತಿ ವರ್ಷ ಹಣ್ಣು ಯಾವಾಗ ಬರ್ತದಪ್ಪ ಅಂತ ಹಾದಿ ನೋಡ್ತಿರ್ತಾರೆ. ಈ ವರ್ಷ ಬಂತು ಫೆಬ್ರವರಿ ಮಾರ್ಚ್ ಆತಲೋ ಫೋನ್ ಮಾಡ್ತಾರೆ ನಂಗೆ, ನಿಮ್ಮ ಹಣ್ಣು ಯಾವಾಗ ಬರ್ತದೆ, ನಾವು ಹಾದಿ ನೋಡ್ಲಿಕ್ಕೀವಿ. ಇನ್ ದಟ್ ವೇ ವಿ ಹ್ಯಾವ್ ಡೆವಲಪ್. ಇದು 6 ವರ್ಷದ ಮರ. ನಾವಿಲ್ಲಿ ಇಸ್ರೇಲ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿವಿ. ನಮಗೆಲ್ಲ ಗೊತ್ತದ, ಮೊದಲಿನ ಕಾಲದಾಗ ನಮ್ಮ ತಾತ ಮುತ್ತಾದನ ಕಾಲದಾಗ ಎಕರೆಕ ಒಂದು 35-40 ಗಿಡಗಳು ಕೂಡಿಸ್ತಿದ್ರು. ಕನ್ವೆನ್ಷನಲ್ ಮೆಥಡ್ ಅದು ಅವಾಗ ಬಹಳ ಪಾಪ್ಯುಲರ್ ಆಗಿತ್ತು. ಅದಕ್ಕೆ ಇದಕ್ಕೆ ನಾವು ಹೆಂಗ್ ಕಂಪೇರ್ ಮಾಡಿದ್ರೆ, ಅವಾಗ ನಾವು 40 ಗಿಡ ಕೂಡಿಸ್ತೀವಿ, ಅದು ಗಿಡ ಹಚ್ಚಾದ್ಮೇಲೆ ಸುಮಾರು ಒಂದು 8-10 ವರ್ಷ ಕಾಯ್ಬೇಕಾಗ್ತದೆ ಫಲ ನೀಡ್ಲಿಕ್ಕೆ, ಫಲ ಬರ್ಲಿಕ್ಕೆ. ಅದೆಲ್ಲ ಫಲ ಬಂದ್ಮೇಲೆ ಅದರ ಇನ್ಕಮ್ ಕಂಪೇರ್ ಮಾಡಿ ಈಗಿನ ಇದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಫರ್ಕ್ ಅದ್ರಿ. ಈ ಇಸ್ರೇಲ್ ಟೆಕ್ನಾಲಜಿ ಫಾಲೋ ಮಾಡೋದ್ರಿಂದ ಎಕರೆಗೆ ಸುಮಾರು ಒಂದು 600-700 ಸಸಿಗಳು ನೆಟ್ಟಿದೀವಿ. ಇಲ್ಲಿ ಸಸಿಗೆ 5 ಅಡಿ ಮತ್ತು ಈ ಒಂದು ರೋದಿಂದ ಒಂದು ಸಾಲಿಗೆ 12 ಅಡಿ ಅಂತರವನ್ನು ನಾವು ಕಾಪಾಡ್ಕೊಂಡು ಬಂದಿವಿ. ಆಮೇಲೆ ಹಿಂಗ್ ಮಾಡೋದ್ರಿಂದ ಎಕರೆಗೆ ಹೆಚ್ಚಿನ ಮರ ಸಿಗೋದ್ರಿಂದ ಒಂದು ಗಿಡಕ್ಕೆ ನೀವು ಸ್ಟಾರ್ಟಿಂಗ್ 3ನೇ ವರ್ಷ ಒಂದು 5 ಕಿಲೋ ಉತ್ಪನ್ನ ಬಂದ್ರು ನಿಮ್ 3 ಟನ್ ಮ್ಯಾಂಗೋ ಬರ್ತದೆ. ಅದು 3ನೇ ವರ್ಷಕ್ಕೆ. ನೀವು ಒಂದು 100 ರೂಪಾಯಿಗೆ ಹೋದ್ರೂ 3 ಲಕ್ಷ ರೂಪಾಯಿ ಆಯ್ತು. ಈಗಂತೂ ನಾವು 20-25 ಕಿಲೋ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಪ್ರತಿ ಇದಕ್ಕೆ. ಒಂದು ಎಕರೆಗೆ ಸುಮಾರು ಒಂದು 15 ಟನ್ ಮ್ಯಾಂಗೋ ಬರುವಂಗದ. 15 ಟನ್ ಮ್ಯಾಂಗೋ ಇಂಟು ಮಿನಿಮಮ್ ಒಂದು 70-80 ರೂಪಾಯಿ ಹೋದ್ರು ನಿಮ್ಗೆ 10-12 ಲಕ್ಷ ರೂಪಾಯಿ ಎಕರೆಗೆ ಬರ್ತದೆ. ನೀವು ಇಮ್ಯಾಜಿನ್ ಮಾಡ್ರಿ ಎಕರೆಗೆ ಯಾವ್ದು ಉತ್ಪತ್ತಿ ಬರುವುದಿಲ್ಲ. ಹಿಂಗಾಗಿ ಎಲ್ಲಿ ನಾವು 40 ಮರದಿಂದ ಬರುವ ಆದಾಯ ಮತ್ತು ಈ 600 ಗಿಡ ಎಕರೆಗೆ ಬರುವ ಆದಾಯ ನೋಡಿದಾಗ ಇದು ಬಹಳ ಹೆಚ್ಚಿನ ಲಾಭದಾಯಕ ಅದು. ಇದರಿಂದ ನಾನು ಇದನ್ನ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟೇಶನ್ ಮಾಡಿದೆ. ಇಸ್ರೇಲ್ ಒಂದು ಅಡ್ವಾನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವ್ರು ನೋಡಿ ಸಣ್ಣ ರಾಷ್ಟ್ರ, ಅವರಲ್ಲಿ ಮಣ್ಣು ಕೂಡ ಹೆಚ್ಚಿಲ್ಲ. ಅಲ್ಲಿ ಮಣ್ಣು ಇಲ್ಲದಲ್ಲೇ ಹೆಚ್ಚಿನ ತಂತ್ರಜ್ಞಾನ ಬಳಸಿ ಗ್ರೀನ್ ಹೌಸ್ ಇರ್ಬೋದು, ಪಾಲಿಹೌಸಸ್ ಇರ್ಬೋದು, ಈ ಉಸುಕಿನಾಗಿರ್ಬೋದು, ಅದ್ರಾಗ ಅವರು ಬೆಳೆದು ಹೆಚ್ಚಿನ ಇನ್ವೆನ್ಷನ್ ಮಾಡಿ ಅದರಲ್ಲೇ ಚಲೋ ಬೆಳೆ ತೆಗಿತಾ ಇದ್ದಾರೆ. ನಮ್ಮ ಭಾರತ ಸಮೃದ್ಧ ದೇಶ, ಕೃಷಿ ಪ್ರಧಾನ ದೇಶ. ಭಾರತದಲ್ಲಿ ಇರುವಂತ ನೆಲದ ಕ್ವಾಲಿಟಿ, ಭೂಮಿ ಕ್ವಾಲಿಟಿ, ಮಣ್ಣಿನ ಕ್ವಾಲಿಟಿ ಎಲ್ಲಿಲ್ಲ. ನನಗೊಂದು ಸಮಥಿಂಗ್ ಒಂದು ಹೊಸದು ಮಾಡ್ಬೇಕಂತ ಆಸೆ ಮೊದ್ಲಿಂದ ಇನ್ವೆನ್ಷನ್ ಇತ್ತು. ಮೊದ್ಲಿಂದ ಏನಾದ್ರು ಅಂತ ಎಲ್ಲರೂ ಮಾಡೋಂತ ಮಾಡಿದ್ರೆ ಏನು ಅಷ್ಟು ಗಮನಕ್ಕೆ ಬರೋದಿಲ್ಲ. ಏನೋ ಬೇರೆ ಮಾಡಿದ್ರೆ ಗಮನಕ್ಕೆ ಬರ್ತಂತ ತಿಳ್ಕೊಂಡು ಒಂದ್ ಸ್ವಲ್ಪ ಅಧ್ಯಯನ ಮಾಡಿದೆ. ಅಲ್ಲೆಲ್ಲ ಒಂದ್ ಸ್ವಲ್ಪ ಯೂಟ್ಯೂಬ್ ಮಾಡಿದ್ ನೋಡಿದೆ. ಯಾರು ಆಲ್ರೆಡಿ ಮಾಡಿದ್ದಾರೆ ಮಹಾರಾಷ್ಟ್ರ 1-2 ಪ್ಲೇಸಸ್ ನಾ ಹೋಗಿ ಅಲ್ಲಿ ಪ್ರತ್ಯೇಕ ಖುದ್ದಾಗಿ ಹೋಗಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರು ಮಾಡಿದ ತೋಟಗಳು ನೋಡಿದೆ. ಇಂಪ್ರೆಸ್ ಅನಿಸ್ತು. ಅವರು ತಾವು ಏನ್ ಡಿಫಿಕಲ್ಟಿ ಕಂಡು ಅದ್ರ ಬಗ್ಗೆ ಹೇಳಿದ್ರು. ಅದನ್ನ ನನ್ನಲ್ಲಿ ಬರುವಂತ ಅದರಿಂದ ನಾನು ಸ್ವಲ್ಪ ಕ್ಲಾರಿಟಿ ಮಾಡ್ಕೊಂಡು ನಾನು ಪ್ಲಾಂಟೇಶನ್ ಮಾಡಿದೆ. ನಾವು 6 ವರ್ಷ ಆತ್ರಿ ಸರ್ ಇಲ್ಲಿ ಕೆಲಸ ಮಾಡಕತ್ತ. ಪೂರ್ತಿ ಮೇಂಟೆನೆನ್ಸ್ ನಾವು ಮಾಡ್ತೀವ್ರಿ. ಗಿಡಗಳು ನೀರು ಬಿಡುದ್ರಿ, ಆಮೇಲೆ ಔಷಧ ಹೊಡಿದು, ಸ್ಪ್ರೇ ಮಾಡೋದು, ಬೆಳೆ ಹೊಡಿದ್ರಿ, ಆಮೇಲೆ ಗಿಡಗಳು ಕಟಿಂಗ್ ಮಾಡೋದು ಎಲ್ಲ ಮಾಡ್ತೀವ್ರಿ ಸರ್. ಹೆಂಗೆ ಗಿಡದಲ್ಲೇ ನಿಮ್ಮ ಮಾವಿನ ಹಣ್ಣು ರೆಡಿ ಆಗ್ತವೆ? ಹೌದೌದು ಸರ್, ಗಿಡದಾಗ ರೆಡಿ ಆಗ್ತಾವ. ಸಾಧ್ಯ ಇದೆ? ಭಾಳ ಚಲೋ ರೆಡಿ ಆಗ್ತಾವ್ರಿ ಸರ್ ಗಿಡದಾಗ. ಎಲ್ಲರೂ ಸಾಮಾನ್ಯವಾಗಿ ಹಸಿಕಾಯಿ ಕಟ್ಟಿನ ಹಣ್ಣು ರೆಡಿ ಆಗ್ತವೆ. ಹೌದೌದು ಸರ್. ಅದ್ ಹೆಂಗ ಅಂತ ಅದ್ ನಾವು ಆ ತರ ಅದಕ್ಕೆ ಬೆಳೆಸ್ತೀವ್ರಿ ಸರ್. ನಮ್ಮ ಸರು ಮೆಹನತ್ ಮಾಡ್ತಾರು. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಾವು ಇದಕ್ಕೆ ಮಾಡ್ತೀವ್ರಿ. ಔಷಧ, ಡ್ರಿಪ್ನ್ಯಾಗ ಗೊಬ್ಬರ ಬಿಡುದ್ರಿ, ಗೋಮೂತ್ರ ಬಿಡುದು ಎಲ್ಲ ಮಾಡ್ತೀವಿ ಸರ್. ಸಂಪೂರ್ಣ ಸಾವಯವದಲ್ಲೇ ರೆಡಿ ಆಗ್ತದೆ. ಹಾ ಚಲೋ ಆಗ್ತೈತಿ ಸರ್. ಏನಂತಾರ ನಿಮ್ಮ ಮಾವಿನ ಹಣ್ಣು ನೋಡಿ ಜನ ಎಲ್ಲ? ಬಾಳ ಚಲೋ ಆಗೈತಿ, ಬಾಳ ಚಲೋ ಮಾಡ್ಬೇಕು, ಬಾಳ ದೂರ ನೋಡಾಕ್ ಬರ್ತಾರ್ರಿ ಇಲ್ಲಿ. ತೋಟ ನೋಡಕ್ ಬರ್ತಾರ. ಮತ್ ಖುಷಿಯಿಂದ ಬಹಳ ಒಳ್ಳೆ ರುಚಿ ಇದೆ ಅಂತ. ರುಚಿ ಬಾಳ ಟೇಸ್ಟ್ ಐತ್ರಿ ಹಣ್ಣ. ನೋಡಾಕ್ ಬರ್ತಾರ ಎಲ್ಲಾರು.